ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಮಾಮೂಲಿಯಾಗಿ ಕೊಡಗಿನ ಮನೆಗಳಲ್ಲಿ ಮಾಡುವಂಥ ಒಣಮೀನಿನ ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಳೆ ಬಂದಾಗ ಇಲ್ಲ ಸ್ಪೈಸಿಯಾಗಿ ಏನಾದರೂ ಅಡುಗೆ ಮಾಡ್ಕೋಬೇಕು ಅನಿಸ್ದಾಗ ನೀವು ಈ ಒಣಮೀನಿನ ಸಾರನ್ನ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟೊಂದು ರುಚಿಯಾಗತ್ತೆ. ಹಾಗಾದರೆ ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ದೆ ನೋಡಿ. ಮೊದಲಿಗೆ ಈ ಮೀನು ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು 7-8 ಒಣಮೀನು ತೊಗೊಂಡಿದ್ದೀನಿ. ಈ ಮೀನು ನಿಮಗೆ ಕಾಣಿಸ್ಬೋದು, ಇದನ್ನು ನಾವು ಮತ್ತಿ ಅಥವಾ ಬೂತಾಯಿ ಮೀನು ಅಂತ ಹೇಳ್ತೀವಿ. ಒಣಮೀನು ಮಾರುವಂಥ ಎಲ್ಲ ಅಂಗಡಿಗಳಲ್ಲಿ ಇದು ಸಾಮಾನ್ಯವಾಗಿ ನಿಮಗೆ ಸಿಗುತ್ತೆ. ಇವಾಗ ನೈಫಲ್ಲಿ ಒಣಮೀನನ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ 2 ಕಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಮೀನನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟ ಏನಾಗಲ್ಲ, ತುಂಬ ಕಡಿಮೆ ಸಮಯದಲ್ಲೇ ಕ್ಲೀನ್ ಮಾಡ್ಕೋಬಹುದು. ನಾನಿಲ್ಲಿ ಮೀನು ಸಾರಿಗೆ ಮೀನಿನ ತಲೆನ ಹಾಕ್ತಾ ಇಲ್ಲ, ಅದನ್ನು ತೆಗಿತಾ ಇದ್ದೀನಿ. ಹಾಗೆ ಮೀನಿಂದು ಸೈಡ್ ಲೇಯರ್ನ ಕೂಡ ಇಲ್ಲಿ ಕಾಣುತ್ತಲ್ಲ ಹೀಗೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನಿಮಗೆ ಇವಾಗ ಕಾಣಿಸ್ಬೋದು, ನಾನು ಮೀನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಲಿ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. 7-8 ಎಸ್ಲು ಬೆಳ್ಳುಳ್ಳಿ, 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಲೈಟಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಣ ಕರಿಬೇವಿನ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ನೀವು ಮನೇಲಿ ಏನಾದರೂ ಹಸಿ ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1 ಕಪ್ನಷ್ಟು ತೆಂಗಿನ ತುರಿ, 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಲೈಟಾಗಿ ನಿಧಾನಕ್ಕೆ ಒಂದು 30 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆಗಬೇಕು ಅಂತೇನೂ ಇಲ್ಲ. ಸ್ಪೈಸಿ ಜಾಸ್ತಿ ಬೇಡ ಅಂದರೆ ನೀವು ಮೆಣಸಿನ ಪುಡಿನ ಸ್ವಲ್ಪ ನೋಡಿಕೊಂಡು ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಫ್ರೈ ಮಾಡಿಟ್ಟಿದ್ದೀವಲ್ಲ ಆ ಮಸಾಲೆನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಇವಾಗ ಕ್ಲೀನ್ ಮಾಡಿ ಮುಂಚೆ ಇಟ್ಟಿದ್ನಲ್ಲ ಆ ಒಣಮೀನನ್ನ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಹಳದಿ ಹಾಕ್ಕೊಂಡು ಈ ಒಣಮೀನನ್ನ ಎಣ್ಣೆಲೇ 1 ನಿಮಿಷ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಹೈ ಫ್ಲೇಮ್ನಲ್ಲಿ ಮೀನನ್ನ ಕಾಯಿಸೋದಕ್ಕೆ ಹೋಗಬೇಡಿ, ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ 1 ನಿಮಿಷ ಮೀನನ್ನ ಫ್ರೈ ಮಾಡಬೇಕು. ಫ್ರೈ ಆದಂಥ ಮೀನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5-6 ಮಿನಿಟ್ಸು ಬೇಯಿಸ್ಕೋಬೇಕು. ಮೀನಲ್ಲಿ ಸಾಲ್ಟ್ ಇರೋದ್ರಿಂದ ಇವಾಗ ಸಾಲ್ಟ್ ಹಾಕಬೇಕು ಅಂತೇನೂ ಇಲ್ಲ, ಬೇಕಿದ್ರೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ತುಂಬ ಬೇಯಿಸೋದಕ್ಕೆ ಹೋಗಬೇಡಿ, ಒಂದು ಹದವಾಗಿ ಬೆಂದರೆ ಸಾಕು. ಜಾಸ್ತಿ ಬೆಂದ್ಬಿಟ್ರೆ ಅದು ಆಮೇಲೆ ಪುಡಿ ಪುಡಿ ಆಗಿಬಿಡುತ್ತೆ ಮೀನು. ನಿಮಗಿಲ್ಲಿ ನೋಡುವಾಗ ಗೊತ್ತಾಗ್ಬೋದು ಮೀನು ಇವಾಗ ಹದವಾಗಿ ಬೆಂದಿದೆ. ಇವಾಗ ಇದಕ್ಕೆ ಮುಂಚೆ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಆ ಮಸಾಲೆನ ಹಾಕ್ತಾ ಇದ್ದೀನಿ, ಜೊತೆಗೆ ಮಸಾಲೆ ನೀರನ್ನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೊಡಗು ಶೈಲಿಯಲ್ಲಿ ಒಣಮೀನಿನ ಸಾರು ಮಾಡಿಲ್ಲ ಅಂದರೆ ಒಂದ್ಸಲ ಈ ಟೈಪಲ್ಲಿ ಸಾರನ್ನ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮಸಾಲೆ ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆ ಈ ಮೀನು ಸಾರಿಗೆ ತುಂಬಾ ಮುಖ್ಯ, ಇದರಿಂದ ಮೀನು ಸಾರು ತುಂಬಾ ರುಚಿಯಾಗುತ್ತೆ. ಇವಾಗ ಒಗ್ಗರಣೆಗೆ ಪಾತ್ರೆಗೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದ್ಸಲ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಒಂದು 3-4, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿದ ಟೊಮೆಟೊ ಹಾಕ್ತಿದ್ದೀನಿ. ಒಂದು ಚೆನ್ನಾಗಿ ಹಣ್ಣಾದಂಥ ಆ್ಯಪಲ್ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ.
ಇದನ್ನೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹಣ್ಣದಂಥ ಆ್ಯಪಲ್ ಟೊಮೆಟೊ ಇದ್ದದೇ ಈ ಮೀನಿನ ಸಾರು ರುಚಿಯಾಗೋದು. ಟೊಮೆಟೊ ಒಂದು 2 ನಿಮಿಷ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಮುಚ್ಚಳ ಮುಚ್ಚಿ ಟೊಮೆಟೊನ ಬೇಯಿಸ್ತಾ ಇದ್ದೀನಿ. ಆವಾಗ ಬೇಗ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಎಣ್ಣೆಲಿ. ಎಣ್ಣೆಲಿ ಟೊಮೆಟೊ ಬೆಂದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಫ್ರೈ ಆದಂಥ ಒಗ್ಗರಣೆನ ಕುದೀತಾ ಇದೆಯಲ್ಲ ಮಸಾಲೆಗೆ ಹಾಕೋಬೇಕು. ಕುದೀತಿದೆಯಲ್ಲ ಈ ಮಸಾಲೆ ಜೊತೆ ಹಾಕಿದ್ದೀವಲ್ಲ ಆ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಒಂದು 1/4 ಟೀ ಸ್ಪೂನಷ್ಟು ಕಾಚಿನ ಪುಡಿ ವಿನಿಗರ್ ಹಾಕ್ತಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 4-5 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ಎಷ್ಟೇ ಟೊಮೆಟೊ ಹಾಕಿದರೂ ಕೂಡ ಒಂದು 1/4 ಟೀ ಸ್ಪೂನಷ್ಟು ಕಾಚಿನ ಪುಡಿ ವಿನಿಗರ್ ಹಾಕ್ಕೊಳ್ಳಿ. ಆವಾಗ ಸಾರದ ರುಚಿ ತುಂಬಾ ಇಷ್ಟ ಆಗುತ್ತೆ. ಈ ಕಾಚಿನ ಪುಡಿ ವಿನಿಗರ್ನ ಕೊಡಗಲ್ಲಿ ನಾವು ಎಲ್ಲ ಅಡುಗೆಗಳಲ್ಲಿ ಮಾಮೂಲಿಯಾಗಿ ಬಳಸ್ತೀವಿ. ಇವಾಗ ಸ್ಪೈಸಿಯಾದ ಅದ್ಭುತವಾದ ರುಚಿ ಕೊಡುವಂತಹ ಬಿಸಿ ಬಿಸಿಯಾದ ಕೊಡಗಿನ ಮೀನಿನ ಸಾರು ರೆಡಿಯಾಗಿದೆ. ಇದು ಅಕ್ಕಿ ರೊಟ್ಟಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಸೂಪರ್ ಆಗುತ್ತೆ. ಈ ಮೀನಿನ ಸಾರನ್ನ ತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಒಂದು ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಸೂಪರ್ ಆಗಿದೆ. ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.